ಓಂ ಶ್ರೀ ರಾಘವೇಂದ್ರಾಯ ನಮಃ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಕಲ್ಪವೃಕ್ಷ ಫೌಂಡೇಶನ್ ರಾಜ್ಯದ ಪ್ರತಿಷ್ಠಿತ ಲ್ಯಾಂಡ್ ಡೆವಲಪರ್ಸ್ಗಳಲ್ಲಿ ಒಂದಾದ ನಿರ್ಮಾಣ್ ಪ್ರಮೋಟರ್ಸ್ ಅವರಿಂದ ಸ್ಥಾಪಿತವಾದ ಸಂಸ್ಥೆ. ಸಾಮಾಜಿಕ, ಸಾಂಸ್ಕೃತಿಕ, ಧಾರ್ಮಿಕ ಹಾಗೂ ಶೈಕ್ಷಣಿಕ ಕ್ಷೇತ್ರದಲ್ಲಿ ಜನಪರ ಕಾರ್ಯಗಳನ್ನು ನಿರ್ವಹಿಸುವುದು ಈ ಸಂಸ್ಥೆಯ ಮೂಲ ಉದ್ದೇಶ. ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಪ್ರೇರಣೆಯ ಮೇರೆಗೆ ಕಲ್ಪವೃಕ್ಷ ಫೌಂಡೇಶನ್ ವತಿಯಿಂದ ನಿರ್ಮಾಣ್ ನಗರದಲ್ಲಿ ನಿತ್ಯ ಉಚಿತ ಅನ್ನದಾನದ ವ್ಯವಸ್ಥೆ ಮಾಡಲಾಗಿದ್ದು, ಪ್ರತಿನಿತ್ಯ ಸುಮಾರು 500 ಜನರು ಇದರ ಪ್ರಯೋಜನ ಪಡೆಯುತ್ತಿದ್ದಾರೆ. ಸಂಸ್ಥೆಯು ಬಡವರಿಗೆ ಉಚಿತವಾಗಿ ಅಕ್ಕಿ ವಿತರಿಸುವ ಕಾರ್ಯವನ್ನೂ ಸಹ ಕೈಗೊಳ್ಳುತ್ತಿದ್ದು, ಒಂದು ಕುಟುಂಬಕ್ಕೆ 25 ಕೆಜಿ ಅಕ್ಕಿಯಂತೆ ಪ್ರತಿ ತಿಂಗಳು 50 ಕುಟುಂಬಗಳಿಗೆ ಉಚಿತವಾಗಿ ಅಕ್ಕಿ ನೀಡಲಾಗುತ್ತಿದೆ. ಕಲ್ಪವೃಕ್ಷ ಫೌಂಡೇಶನ್ ಶಾಲಾ ಮಕ್ಕಳಿಗೆ ಉಚಿತವಾಗಿ ನೋಟ್ ಪುಸ್ತಕಗಳ ವಿತರಣೆ ಮಾಡುತ್ತಿದ್ದು, ಇದುವರೆಗೆ ಸುಮಾರು 25,000ಕ್ಕೂ ಹೆಚ್ಚು ಬಡ ಮಕ್ಕಳು ಇದರ ಪ್ರಯೋಜನವನ್ನು ಪಡೆದಿದ್ದಾರೆ. ಗುರು ರಾಘವೇಂದ್ರರ ಚರಣ ಕಮಲವನ್ನು ಸ್ಮರಿಸುವ ಮಾನುಜರಿಗೆ ಕಲ್ಪವೃಕ್ಷ ಫೌಂಡೇಶನ್ ವತಿಯಿಂದ ನಿರ್ಮಾಣ್ ನಗರದಲ್ಲಿ ಸಮಾಜದ ಒಳಿತಿಗಾಗಿ ಕಲ್ಪವೃಕ್ಷ ಕ್ಷೇತ್ರ ಶ್ರೀ ರಾಘವೇಂದ್ರ ಸ್ವಾಮಿ ಮಠವನ್ನು ನಿರ್ಮಿಸಲಾಗಿದೆ. ಶ್ರೀಮಠದ ಪ್ರತಿಷ್ಠಾಪನಾ ಮಹೋತ್ಸವವು 2016ರ ಏಪ್ರಿಲ್ 19ರಿಂದ 26ರವರೆಗೆ ವಿಜೃಂಭಣೆಯಿಂದ ನೆರವೇರಿತು. ಪ್ರತಿಷ್ಠಾಪನಾ ಮಹೋತ್ಸವದ ಎಲ್ಲಾ ದಿನವೂ ನಾಡಿನ ಗಣ್ಯ ಯತಿವರೇಣ್ಯರು ಭಾಗವಹಿಸಿ ಪೂಜೆ ನೆರವೇರಿಸಿದ್ದು ವಿಶೇಷವಾಗಿತ್ತು. ಏಪ್ರಿಲ್ 19 ಮಂಗಳವಾರ ಮೊದಲನೇ ದಿನ. ಮಠದ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ಆಗಮಿಸಿದ ಮಂತ್ರಾಲಯ ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ಪೀಠಾಧೀಶರಾದ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರನ್ನು ಮಂಗಳವಾದ್ಯ, ವೇದಘೋಷ, ವಾದ್ಯಗೋಷ್ಠಿ, ಸ್ತಬ್ಧಚಿತ್ರ, ಭಜನಾ ಮಂಡಳಿ ಹಾಗೂ ವಿವಿಧ ಪ್ರಕಾರದ ಕಲಾ ತಂಡಗಳನ್ನು ಒಳಗೊಂಡ ಭವ್ಯ ಮೆರವಣಿಗೆಯೊಂದಿಗೆ ಕಲ್ಪವೃಕ್ಷ ಕ್ಷೇತ್ರಕ್ಕೆ ಬರಮಾಡಿಕೊಳ್ಳಲಾಯಿತು. ಅದೇ ದಿನ ಸಂಜೆ ಪ್ರಖ್ಯಾತ ಗಾಯಕರಾದ ವಿದ್ವಾನ್ ಅನಂತ್ ಕುಲಕರ್ಣಿ ಮತ್ತು ವೃಂದದವರಿಂದ ದಾಸವಾಣಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಶ್ರೀ ರಾಘವೇಂದ್ರ ದಯ ತೋರೋ ರಾಘವೇಂದ್ರ ದಯ ತೋರೋ ರಾಘವೇಂದ್ರ ದಯ ತೋರೋ ಭಾಗಿ ಭಜಿನೆ ಮೌಳಿ ಚಂದ್ರ ಭಾಗಿ ಭಜಿನೆ ಮೌಳಿ ಚಂದ್ರ ರಾಘವೇಂದ್ರ ದಯ ತೋರೋ ರಾಘವೇಂದ್ರ ದಯ ತೋರೋ
ನಂತರ ಶ್ರೀ ಶ್ರೀಪಾದಂಗಳವರಿಗೆ ಕಲ್ಪವೃಕ್ಷ ಕ್ಷೇತ್ರದ ವತಿಯಿಂದ ತುಲಾಭಾರ, ಗೌರವ ಸಮರ್ಪಣೆ, ಪುಷ್ಪವೃಷ್ಟಿ ನಡೆಸಲಾಯಿತು. ಪ್ರಕೃತ ರಾಘವೇಂದ್ರ ಸ್ವಾಮಿಗಳವರು ಈ ಒಂದು ದಿವ್ಯ ಸನ್ನಿಧಾನಕ್ಕೆ ಅದಕ್ಕಿಂತಲೂ ಸ್ವಲ್ಪ ವಿಭಿನ್ನವಾಗಿ ಕಾಮಧೇನುಗಳಾಗಿ ಇಲ್ಲಿ ಬಂದದ್ದಲ್ಲ, ಕಲ್ಪವೃಕ್ಷರಾಗಿ ಇಲ್ಲಿ ಬಂದಿದ್ದಾರೆ. ಕಾಮಧೇನು ಎಲ್ಲ ಕಡೆಯಲ್ಲಿ ಓಡಾಡಿ ಅನುಗ್ರಹ ಮಾಡೋದು ನಿಜ, ಆದರೆ ಕಲ್ಪವೃಕ್ಷ ರೂಪದಿಂದ ನಾನು ಮೈಸೂರಿನ ಪ್ರಾಂತದಲ್ಲಿರುವಂತಹ ಕಲ್ಪವೃಕ್ಷ ಕ್ಷೇತ್ರಕ್ಕೆ ನಾನು ಬಂದು ಇದು ಕಾಮಧೇನು ಕ್ಷೇತ್ರವೂ ಆಗಬೇಕು, ಕಲ್ಪವೃಕ್ಷ ಕ್ಷೇತ್ರವೂ ಆಗಬೇಕು ಎಂಬುದಾಗಿ ಕಾಮಧೇನು ಕಲ್ಪವೃಕ್ಷ ಕ್ಷೇತ್ರವಾಗಿ ಈ ಕ್ಷೇತ್ರವನ್ನು ಪರಿಣಾಮ ಮಾಡೋದಕ್ಕೋಸ್ಕರವಾಗಿ ರಾಘವೇಂದ್ರ ಸ್ವಾಮಿಗಳವರು ಮೃತ್ತಿಕಾ ರೂಪದಿಂದ ಇಲ್ಲಿ ಆಗಮಿಸಿದ್ದಾರೆ. ಈ ಅನೇಕ ದಿನಗಳಿಂದ ವಿವಿಧ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ರೂಪಿಸುವ ಮೂಲಕ ಇದು ಭವ್ಯ ದಿವ್ಯವಾಗಿರತಕ್ಕಂಥ ಕ್ಷೇತ್ರವನ್ನಾಗಿ ಪರಿಣಮಿಸಿ ಗುರುಸಾರ್ವಭೌಮರ ಒಂದರ್ಥದಲ್ಲಿ ಅವರ ಪ್ರೇರಣಾನುಸಾರವಾಗಿ ಈ ಕ್ಷೇತ್ರವನ್ನು ಬಹಳ ಸುಂದರಗೊಳಿಸಿದ್ದಾರೆ. ಈ ನಮ್ಮ ನಿರ್ಮಾಣ ಪ್ರಮೋಟರ್ಸ್ ಆಗಿರ್ತಕ್ಕಂತಹ ನಾಗೇಂದ್ರ ಅವರು ಬಹಳ ಧರ್ಮಿಷ್ಠರು, ಬಹಳ ಉದಾರಿಗಳು, ಬಹಳ ಸಜ್ಜನ ಸ್ವಭಾವ, ಸರಳ ಸ್ವಭಾವ ಹೊರತಕ್ಕಂಥವ್ರು. ದಾತೃತ್ವಂ, ಪ್ರಿಯವಕ್ತೃತ್ವಂ, ಉಚಿತಜ್ಞತಾ ಸಿದ್ಧತ್ವಂ ಇತ್ಯಾದಿ ಗುಣಗಳು ಅಭ್ಯಾಸೇನ ನಲಭ್ಯಂತೆ ಚತ್ವಾರ ಸಹಜ ಗುಣ ಎಂಬುದಾಗಿ ಹೇಳಿದಂತೆ ಹುಟ್ಟಿನಿಂದ ಭಗವದ್ದತ್ತವಾದಂತಹ ಹರಿವಾಯು ಗುರುಗಳ ಅನುಗ್ರಹದಿಂದ ಬರುವಂತಹ ಗುಣಗಳು ಇವಾಗಿವೆ. ಅಂತಹ ಗುಣಗಳಲ್ಲಿ ಒಳ್ಳೆಯ ಎಲ್ಲ ಗುಣಗಳನ್ನು ಕೂಡ ಹರಿವಾಯು ಗುರುಗಳ ಅನುಗ್ರಹದಿಂದ ತಮ್ಮ ಜನ್ಮದಿಂದಲೇ ಮೈಗೂಡಿಸಿಕೊಂಡು ಬಂದಂತಹ ಅವರು ನಮ್ಮ ನಿರ್ಮಾಣ ಪ್ರಮೋಟರ್ಸಿನ ಒಂದು ಸಂಸ್ಥೆಯ ಸಂಸ್ಥಾಪಕರುಗಳಾಗಿರ್ತಕ್ಕಂತಹ ನಾಗೇಂದ್ರ ಅವರು, ಅದೇ ರೀತಿಯಾಗಿ ಅವರ ಅಣ್ಣಂದಿರು, ಅದೇ ರೀತಿಯಾಗಿ ಅವರ ಮತ್ತೋರ್ವರು ಗುರುಪ್ರಸಾದ್ ಅವರು, ಇವರೆಲ್ಲರೂ ಕೂಡ ಬಹಳ ಸಜ್ಜನಿಕೆಯಿಂದ ದಾತೃತ್ವದಲ್ಲಿ ಅವರಿಗೆ ಅವರೇ ಒಂದು ಸಾಟಿ ಎಂಬುದಾಗಿ ನಾವು ಹೇಳ್ಬೋದು. ವಿಶೇಷವಾದ ಧರ್ಮ ಶ್ರದ್ಧೆ ಉಳ್ಳಂತಹ ಅನೇಕರಿಗೆ ಸಹಾಯ ಹಸ್ತವನ್ನು ನೀಡಿ ಸಹಕಾರವನ್ನು ವಿದ್ಯೆಗೆ, ಧಾರ್ಮಿಕ ಕಾರ್ಯಕ್ರಮಕ್ಕೆ, ಪೂಜಾದಿ ವಿಧಾನಗಳಿಗೆ, ಹೀಗೆ ಬೇರೆ ಬೇರೆ ಕ್ಷೇತ್ರಗಳ ಅಭಿವೃದ್ಧಿಗೆ ಹಲವು ರೀತಿಯಿಂದ ತಮ್ಮನ್ನು ತಾವು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಂಡಂತಹ ನಮ್ಮ ನಾಗೇಂದ್ರ ಅವರು ಬಹಳ ಭವ್ಯವಾದ ರೀತಿಯಲ್ಲಿ ಈ ಕ್ಷೇತ್ರವನ್ನ ಗುರುಗಳ ಹರಿವಾಯು ಗುರುಗಳ ಪ್ರೇರಣಾನುಸಾರವಾಗಿ ನಿರ್ಮಾಣ ಮಾಡಿದ್ದಾರೆ. ಏಪ್ರಿಲ್ 20 ಬುಧವಾರ, 2ನೇ ದಿನ, ಮುಖ್ಯ ಪ್ರಾಣದೇವರ ಹಾಗೂ ಮೃತ್ತಿಕಾ ಬೃಂದಾವನದ ಪ್ರತಿಷ್ಠಾಪನೆಯ ದಿನ. ಶ್ರೀಮದಾಚಾರ್ಯ ಪ್ರಣೀತ ತಂತ್ರಸಾರ ವಿಧಿವಿಧಾನಗಳಿಂದ ವಾಸ್ತುಪೂಜೆ, ರಕ್ಷೋಜ್ಞ ಹೋಮ, ಪ್ರಾಕಾರ ಶುದ್ಧಿ, ಭೂವರಾಹ ಹೋಮ, ಪ್ರತಿಮಾ ಶುದ್ಧಿ, ಪ್ರತಿಮಾದಿವಾಸ, ಚಕ್ರಾಬ್ಜ ಮಂಡಲ ಪೂಜೆ, 113 ರಜತ ಕಲಶಗಳಲ್ಲಿ ಕಲಶಾದಿವಾಸ, 13 ಕುಂಡಗಳಲ್ಲಿ ಕಲಶಾದಿವಾಸ ಹೋಮ, ತತ್ವಹೋಮ, ಅಷ್ಟಾಕ್ಷರ ಮಂತ್ರ ಹೋಮ ಮುಂತಾದವು ಸಾಂಗೋಪಾಂಗವಾಗಿ ನೆರವೇರಿದವು. ಬಾರೋ ನಮ್ಮ ಮನೆಗೆ ಶ್ರೀ ರಾಘವೇಂದ್ರ, ಬಾರೋ ನಮ್ಮ ಮನೆಗೆ, ಬಾರೋ ನಮ್ಮ ಮನೆಗೆ ಶ್ರೀ ರಾಘವೇಂದ್ರ, ಬಾರೋ ನಮ್ಮ ಮನೆಗೆ. ಬಾರೋ ದುಃಖಾಪಹಾರ, ಬಾರೋ ದುರಿತ ದೂರ, ಬಾರೋ ದುಃಖಾಪಹಾರ, ಬಾರೋ ದುರಿತ ದೂರ, ಬಾರಯ್ಯ. ಮಂತ್ರಾಲಯ ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ಪೀಠಾಧೀಶರಾದ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರು ವೇದೋಕ್ತ ಮಂತ್ರಗಳಿಂದ ಹಾಗೂ ಬೀಜ ಮಂತ್ರಗಳಿಂದ ಶ್ರೀ ಮುಖ್ಯಪ್ರಾಣ ದೇವರನ್ನು ಪ್ರತಿಷ್ಠಾಪಿಸಿ ನಂತರ ರಾಯರ ಮೂಲ ಬೃಂದಾವನದಿಂದ ತಂದಿದ್ದ ಮೂಲ ಮೃತ್ತಿಕೆಯನ್ನು ಮತ್ತು ಇಲ್ಲಿ ಸಂಗ್ರಹಿಸಿದ್ದ ಒಂದು ಕ್ಷೇತ್ರ ಸಾಲಿಗ್ರಾಮವನ್ನು ಹಾಗೂ ಚಕ್ರಾಂಕಿತವನ್ನು ಬೃಂದಾವನದೊಳಗಿಟ್ಟು ವಿಧಿವತ್ತಾಗಿ ಪ್ರತಿಷ್ಠಾಪಿಸಿದರು. ಬಾಲ ಪ್ರಹ್ಲಾದನಾಗಿ ಕೂಳಕಶಪುವಿಗೆ ಲೋಲ ಶ್ರೀ ನರಹರಿ ಕಾಲರೂಪವ ತೋರ್ದ ವ್ಯಾಸ ನಿರ್ಮಿತ ಗ್ರಂಥ
ಮಧ್ವಕೃತ ಭಾಷ್ಯವ ಬೇಸರದೆ ಓದಿ ಮೆರೆವ ವ್ಯಾಸ ಮುನಿಯೇ ಬಾರೋ ನಮ್ಮ ಮನೆಗೆ, ಶ್ರೀ ರಾಘವೇಂದ್ರ ಬಾರೋ ನಮ್ಮ ಮನೆಗೆ, ಬಾರೋ ನಮ್ಮ ಮನೆಗೆ, ಶ್ರೀ ರಾಘವೇಂದ್ರ ಬಾರೋ ನಮ್ಮ ಮನೆಗೆ. ಆಚಾರ್ಯ ಪವನೋಸ್ಮಾಕಂ ಆಚಾರ್ಯಾಣಿ ಚ ಭಾರತಿ ದೇವೋ ನಾರಾಯಣ ಶ್ರೀಶಃ ದೇವಿ ಮಂಗಲ ದೇವತಾ ಚಿತ್ರೈ ಪದೈಶ್ಚ ಕಂಠಿಗ್ರೈಃ ವಾಕ್ಯೈ ಮಾನೈರಖಂಡಿತೈಃ ಗುರುಭಾವಂ ನೇತಯಂತಿ ಭಾತೃಶ್ರೀ ತೀರ್ಥವಾಕ್ ದುರ್ವಾದಿಧ್ವಾಂತರವೇ ವೈಷ್ಣವೇ ದೇವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾನವೇ ಸುಷಮೀಂದ್ರ ಕರಾಬ್ಜೋತ್ಥಂ ರಾಘವೇಂದ್ರ ಗುರುಪ್ರಿಯಂ ಸುಯತೀಂದ್ರ ಗುರು ವಂದೇ ಮೂಲರಾಮಾರ್ಚನೆ ರತಂ ಸರ್ವೇಪಿ ಸುಖಿನಃ ಸಂತು ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಸರ್ವೇ ಸುಗುಣಚಾರಿಣಃ. ಪರಮ ಪವಿತ್ರ ಈ ಕಲ್ಪವೃಕ್ಷ ಕ್ಷೇತ್ರದಲ್ಲಿ ನಿಜವಾಗಲೂ ಕಲ್ಪವೃಕ್ಷ ಸದಸ್ಯರಾದಂತಹ ನಮ್ಮ ನಿಮ್ಮೆಲ್ಲರ ಆರಾಧ್ಯ ಗುರುಗಳಾದ ರಾಘವೇಂದ್ರ ಗುರು ಸಾರ್ವಭೌಮರು ಇಂದು ಮೃತ್ತಿಕಾ ರೂಪದಿಂದ ಇಲ್ಲಿ ಆಸೀನರಾಗಿ ಈ ಪ್ರಾಂತದ ಸಮಸ್ತ ಭಕ್ತರನ್ನ ಅನುಗ್ರಹಗೋಸ್ಕರವಾಗಿ ಇಲ್ಲಿ ವಿರಾಜ. ಸಂಜೆ ನಾಡಿನ ಪ್ರಖ್ಯಾತ ವಿದ್ವಾಂಸರಾದ ಮೈಸೂರು ಎ ಚಂದನ್ ಕುಮಾರ್ ಇವರಿಂದ ವೇಣುವಾದನ ಏರ್ಪಡಿಸಲಾಗಿತ್ತು. ಏಪ್ರಿಲ್ 21 ಗುರುವಾರ 3ನೇ ದಿನ. ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ಮಠಾಧೀಶರಾದ ಶ್ರೀ ವಿದ್ಯಾಪ್ರಸನ್ನ ತೀರ್ಥ ಶ್ರೀಗಳವರಿಂದ ಬ್ರಹ್ಮ ಕಲಶಾಭಿಷೇಕ ಕಾರ್ಯಕ್ರಮ ನೆರವೇರಿತು. ಸಂಜೆ ಪ್ರಖ್ಯಾತ ಗಾಯಕರಾದ ವಿದ್ವಾನ್ ರಾಯಚೂರು ಶೇಷಗಿರಿ ದಾಸ್ ಮತ್ತು ಪ್ರಖ್ಯಾತ ಕುಂಚ ಕಲಾವಿದರಾದ ಶ್ರೀ ಜಿ ಜಗದೀಶ್ ರವರಿಂದ ಗೀತಕುಂಚ ಕಾರ್ಯಕ್ರಮವು ಅದಮಾರು ಮಠಾಧೀಶರಾದ ಶ್ರೀ ವಿಶ್ವಪ್ರಿಯ ತೀರ್ಥ ಶ್ರೀಪಾದಂಗಳವರ ದಿವ್ಯ ಸಾನ್ನಿಧ್ಯದಲ್ಲಿ ಏರ್ಪಾಡಾಗಿತ್ತು. ಗೋಪಿಗೆ
ಗೋಪಿ ನಿನ್ನ ಮಗ ಜಾರ, ಗೋಪಿ ನಿನ್ನ ಮಗ ಜಾರ, ಇವ ಚೋರ ಸುಕುಮಾರ. ಗೋಪಿ ನಿನ್ನ ಮಗ ಜಾರ, ಇವ ಚೋರ ಸುಕುಮಾರ. ಮುದದಿ ಮುಕುಂದ ಸದನಕ ಬಂದ, ಸದನಕ ಬಂದ, ಸದನಕ ಬಂದ, ಬಂದ ಮುದದಿ ಮುಕುಂದ ಸದನಕ ಬಂದ, ಮುದದಿ ಮುಕುಂದ ಸದನಕ ಬಂದ. ದಧಿಯ ಮೀಸಲು ಬೆಣ್ಣೆ ತಿಂದ, ದಧಿಯ ಮೀಸಲು ಬೆಣ್ಣೆ ತಿಂದ, ನಿನ್ನ ಕಂದ ಆನಂದ. ಗೋಪಿ ಗೋಪಿ ನಿನ್ನ ಮಗ ಜಾರ, ಇವ ಚೋರ ಸುಕುಮಾರ. ಗೋಪಿ ನಿನ್ನ ಮಗ ಜಾರ, ಇವ ಚೋರ ಸುಕುಮಾರ. ಏಪ್ರಿಲ್ 22 ಶುಕ್ರವಾರ, 4ನೇ ದಿನ. ಶ್ರೀ ಅದಮಾರು ಮಠಾಧೀಶರಾದ ಶ್ರೀ ವಿಶ್ವಪ್ರಿಯ ತೀರ್ಥ ಶ್ರೀಪಾದಂಗಳವರಿಂದ ಸಂಸ್ಥಾನ ಪೂಜೆ ನೆರವೇರಿತು. ಗುರು ರಾಘವೇಂದ್ರರ ಚರಣ ಕಮಲದ ದರುಶನದ ಭಾಗ್ಯವು ಇದು. ರಘು ಚರಣಗಳ ಗುರು ಕಮಲ ನಯನವು ಸ್ಪರ್ಶಿಸಿದ ಸಮಯವು ಇದು. ಗುರು ರಾಘವೇಂದ್ರ ಯೋಗೀಂದ್ರ. ಮೈಸೂರಿನ ಈ ಊರಿನಲ್ಲಿ ಒಂದು ವರ್ಷದ ಈ ಜಾಗಕ್ಕೆ ಬಂದಿದ್ದೇವೆ. ಎಲ್ಲೋ ಇದೊಂದು ಜಾತ್ರೆ ಇದೆ, ಆ ಜಾತ್ರೆಗೆ ಹೋಗತಕ್ಕಂಥ ಪ್ರಸಂಗದ ಇಲ್ಲಿಗೆ ಬಂದಿದ್ದೆವು. ಬಟ ಬಯಲಿಗೆ ಮತ್ತೇನಿರಲಿಲ್ಲ. ಇವತ್ತಿಲ್ಲೊಂದು ಅದ್ಭುತವಾದ ರಾಯರನ್ನಾಗಿ ಸುತ್ತಮುತ್ತ ಮನೆಗಳು ಆಗಿದೆ ಅಂತಂದ್ರೆ ರಾಯರು ಚೆನ್ನಾಗಿ ಬಡವರು ಸನ್ನಿಹಿತರಾಗಿದ್ದಾರೆ ಅಂತ. ರಾಯರ ಸನ್ನಿಧಾನಕ್ಕೆ ಚೆನ್ನಾಗಿರಲಿ. ಒಬ್ಬ ಕರ್ತವ್ಯ, ಇದಕ್ಕೇನು ಕರ್ತವ್ಯ ಇದ್ದಾರೆ, ಅದ್ಭುತ. ಯಾವ ಜನ್ಮದ ಪುಣ್ಯವೋ ಏನು, ಭಾರಿ ಭಾರಿ ತನಗೆ ಬಂದಿರತಕ್ಕಂಥ ಸಂಪತ್ತನ್ನೆಲ್ಲ ಇಲ್ಲಿಗೆ ಭಾರಿ ಭಾರಿ ಸುರಿದಿದ್ದಾರೆ. ರಾಯರಲ್ಲಿ ಬೇಡೋಣ, ಅವರಿಗೆ ರಾಯರಿಗೆ ಮತ್ತಷ್ಟು ಕೊಟ್ಟು ಇನ್ನಷ್ಟು ರಾಯರಿಗೆ ಅವರು ಸುರಿಯತಕ್ಕಂತಹ ವಾತಾವರಣ ನಿರ್ಮಾಣ ಆಗಿದೆ. ನಮಗೆಲ್ಲ ದೇವರ ಶ್ರೇಯಸ್ಸನ್ನು ಬಯಸಿ ಎಲ್ಲರೂ ಮಾತನ್ನು ಮುಗಿಸ್ತಾ ಇದ್ದೇವೆ. ಸಂಜೆ ಪ್ರಖ್ಯಾತ ಗಾಯಕರಾದ ವಿದ್ವಾನ್ ಶಂಕರ್ ಶಾನ್ಬಾಗ್ ಮತ್ತು ತಂಡದವರಿಂದ ದಾಸಾಮೃತ ಗಾಯನ ಕಾರ್ಯಕ್ರಮ ಏರ್ಪಾಡಾಗಿತ್ತು. ದಾಸವಾಣಿಯ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಲು ನಮ್ಮೆಲ್ಲರ ಆಹ್ವಾನವನ್ನು ಮನ್ನಿಸಿ ಆಗಮಿಸಿರುವಂತಹ ದಿಗ್ಗಜ ಕಲಾವಿದರ ಪರಿಚಯ ತಮಗೆಲ್ಲರಿಗೂ ಇರುವಂಥದ್ದೇ. ವಿದ್ವಾನ್ ಶ್ರೀ ಶಂಕರ್ ಶಾನ್ಬಾಗ್ ಮತ್ತು ತಂಡದ ಎಲ್ಲ ಕಲಾವಿದರಿಗೆ ಎಲ್ಲ ಸಹೃದಯರ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಯಾಕೆ ಮೂಕನಾದ್ಯೋ ಗುರುವೆ ನೀ, 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 ಯಾಕೆ ಮೂಕನಾದೆ ಲೋಕಪಾಲಕಯನ್ನ, ಯಾಕೆ ಮೂಕನಾದೆ ಲೋಕಪಾಲಕಯನ್ನ, ಸಾಕುವರ್ಯಾರಯ್ಯ ಶ್ರೀಕರ ರಾಘವೇಂದ್ರ, ಸಾಕುವರ್ಯಾರಯ್ಯ ಶ್ರೀಕರ ರಾಘವೇಂದ್ರ, ಯಾಕೆ ಮೂಕನಾದ್ಯೋ ಗುರುವೆ ನೀ, ಯಾಕೆ ಮೂಕನಾದ್ಯೋ ಗುರುವೆ ನೀ, ಯಾಕೆ ಮೂಕನಾದ್ಯೋ.
ಮಂದನ್ನ ಮಾಡಿಸಿದೆ ಮಂದಿಯೊಳಗೆ ಎನ್ನ ಮಂದನ್ನ ಮಾಡಿಸಿದೆ ಬೇಕಾಗದಿದ್ದರೆ ಇನ್ಯಾಕೆ ಕೈಯನ್ನ ಬಿಡಿದೆ ಬೇಕಾಗದಿದ್ದರೆ ಇನ್ಯಾಕೆ ಕೈಯನ್ನ ಬಿಡಿದೆ ಕಾಕು ಜನರೋಳೆನ್ನ ನೂಕಿ ಬಿಟ್ಟು ನೀನು ಕಾಕು ಜನರೋಳೆನ್ನ ನೂಕಿ ಬಿಟ್ಟು ನೀನು ಯಾಕೆ ಮೂಕನಾದ್ಯೋ ಗುರುವೆ ನೀ ಯಾಕೆ ಮೂಕನಾದ್ಯೋ. ಏಪ್ರಿಲ್ 23 ಶನಿವಾರ 5ನೇ ದಿನ. ಶ್ರೀ ಭಂಡಾರಕೇರಿ ಮಠಾಧೀಶರಾದ ಶ್ರೀ ವಿದ್ಯೇಶ ತೀರ್ಥ ಶ್ರೀಪಾದಂಗಳವರಿಂದ ಸಂಸ್ಥಾನ ಪೂಜೆ ವಿಜೃಂಭಣೆಯಿಂದ ನೆರವೇರಿತು. ನಾಗೇಂದ್ರ ಅವರು ವಿಶೇಷವಾಗಿ ಅವರ ಸಹೋದರರು ನಾಗೇಂದ್ರ ಅವರು ಇಲ್ಲಿ ಸ್ಥಳವನ್ನು ಸಂಪಾದನೆ ಮಾಡಿ ಮುಖ್ಯವಾಗಿ ರಾಯರಿಗೆ ರಾಯರ ಮಠ ಆಗಬೇಕು, ಧರ್ಮ ಕಾರ್ಯ ನಡೀಬೇಕು, ರಾಯರ ತತ್ವಜ್ಞಾನ ಪ್ರಚಾರ ಆಗಬೇಕು ಅನ್ನೋ ತುಂಬ ಕಳಕಳಿಯಿಂದ ವೈಭವದಿಂದ ಒಂದು 10 ತಿಂಗಳೇ ಆಗಿದೆ. ಎಷ್ಟು ದೊಡ್ಡ ಕಟ್ಟಡ ಅದು ರಾಯರ ಅನುಗ್ರಹ ಅವರಿಗೆ ಇದೆ. ಮತ್ತೆ 10 ತಿಂಗಳಲ್ಲಿ ಇಷ್ಟು ಭವ್ಯವಾಗಿ ನಿರ್ಬಂಧವಾಗಿ ಆಗಿದೆ. ಭವ್ಯವಾಗಿ ಮಂದಿರವನ್ನು ರಾಯರು ಕಟ್ಟಿಸಿಕೊಂಡು ರಾಮಚಂದ್ರ ಸಹಿತನಾಗಿ ಇಲ್ಲಿ ನೆಲೆಸಿ ಅವರ ಅನುಗ್ರಹ ಎಲ್ಲ ಭಕ್ತ ಜನರನ್ನ ಅನುಗ್ರಹ ಮಾಡಲಿಕ್ಕೋಸ್ಕರವೇ ಇಲ್ಲಿ ನಾವು ಕಾಯ್ತಾ ಇದ್ದೇವೆ. ಕಲ್ಪವೃಕ್ಷ ನಗರ ವಿಶೇಷವಾಗಿ ರಾಯರು ಮುಖ್ಯವಾಗಿ ರಾಮಚಂದ್ರ ಕಲ್ಪವೃಕ್ಷ, ಅದಾದ ಆಚಾರ್ಯರು ಕಲ್ಪವೃಕ್ಷ, ಅದಾದ ನಾವು ಉಪಾಸನೆ ಮಾಡತಕ್ಕಂತಹ ರಾಯರು ಕಲ್ಪವೃಕ್ಷರಾಗಿದ್ದಾರೆ. ಅವರಲ್ಲಿ ಒಂದು ಸನ್ನಿಹಿತರಾಗಿದ್ದಾರೆ ಅಂದರೆ ಇಲ್ಲಿಯ ನಗರ ಕಲ್ಪವೃಕ್ಷವಾಗಿ ಜನರಿಗೆ ವಿಶೇಷವಾಗಿ ಅನುಗ್ರಹವನ್ನು ಮಾಡಲಿ. ಸಂಜೆ ಪ್ರಖ್ಯಾತ ವೈಣಿಕರಾದ ವಿದುಷಿ ಶ್ರೀಮತಿ ವೀಣಾ ವಾರುಣಿ ಮತ್ತು ತಂಡದವರಿಂದ ವೀಣಾವಾದನ ಕಾರ್ಯಕ್ರಮ ನಡೆಯಿತು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಏಪ್ರಿಲ್ 24 ಭಾನುವಾರ 6ನೇ ದಿನ. ಶ್ರೀ ಪಲಿಮಾರು ಮಠಾಧೀಶರಾದ ಶ್ರೀ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರಿಂದ ಹಾಗೂ ಶ್ರೀ ಅದಮಾರು ಮಠದ ಕಿರಿಯ ಪೀಠಾಧಿಪತಿಗಳಾದ ಶ್ರೀ ಈಶಪ್ರಿಯ ತೀರ್ಥ ಶ್ರೀಪಾದಂಗಳವರಿಂದ ಸಂಸ್ಥಾನ ಪೂಜೆ ನೆರವೇರಿತು. ಬಾಲ ಪ್ರಹ್ಲಾದನಾಗಿ ಕೂಳಕಶಪುವಿಗೆ ಲೋಲ ಶ್ರೀ ನರಹರಿ ಕಾಲರೂಪವ ತೋರ್ದ ವ್ಯಾಸ ನಿರ್ಮಿತ ಗ್ರಂಥ ಮಧ್ವಕೃತ ಭಾಷ್ಯವ ಬೇಸರದೆ ಓದಿ ಮೆರೆವ ವ್ಯಾಸ ಮುನಿಯೇ ಬಾರೋ ನಮ್ಮ ಮನೆಗೆ, ಶ್ರೀ ರಾಘವೇಂದ್ರ ಬಾರೋ ನಮ್ಮ ಮನೆಗೆ.
ಇವತ್ತು ಕಲ್ಪತರು ಕ್ಷೇತ್ರಕ್ಕೆ ಬಂದರೆ ಒಂದು ಒಳ್ಳೆಯ ನಿದರ್ಶನ ಏನು ಅಂತಂದರೆ, ಸತ್ಯಧರ್ಮ ರತರಾದ ರಾಯರಿಗೆ ತುಂಬ ಇಷ್ಟವಾದ, ಅತ್ಯಂತ ದಯಾಳುಗಳಾದ ರಾಯರಿಗೆ ತುಂಬ ಇಷ್ಟವಾದ್ದು ಅನ್ನದಾನ. ಇವತ್ತು ಸುಮಾರು ಒಂದು 2-3 ವರ್ಷಗಳಿಂದ ಇಲ್ಲಿ ನಿರಂತರ ಅನ್ನದಾನ ನಡೀತಾ ಇದೆ. ಇಲ್ಲಿ ಯಾರೂ ಇಲ್ಲ, ಇಲ್ಲಿ ಇದ್ದವರಿಗೆ ಅನ್ನದಾನ ಅಲ್ಲ, ಎಲ್ಲೆಲ್ಲಿಂದಲೂ ಇಲ್ಲಿ ಬಂದು ಸಾವಿರಾರು ಮಂದಿ ದಿನನಿತ್ಯ ಊಟ ಮಾಡ್ತಾರೆ ಅಂತಂದರೆ ರಾಯರು ಇಲ್ಲಿ ಕೂತು ಅತ್ಯಂತ ದಯಾಳುಗಳಾಗಿ ಬಂದವರಿಗೆಲ್ಲ ಅನುಗ್ರಹ ರೂಪದ ಅನ್ನದಾನವನ್ನು ಮಾಡ್ತಾರೆ ಅಂತಂದರೆ ಈ ಕ್ಷೇತ್ರ ಕಲ್ಪತರು ಅನ್ನೋದರಲ್ಲಿ ನಮಗೆ ಸಂದೇಹ ಇಲ್ಲ. ನಮಗೆ ಏನೇನು ಬಾಹ್ಯ ಸಂಪತ್ತು ಬೇಕು, ಜಾಗ ಆಗಿರಬಹುದು ಅಥವಾ ಹಣ ಆಗಿರಬಹುದು, ಎಲ್ಲವೂ ರಾಘವೇಂದ್ರ ತೀರ್ಥರ ವಿಶೇಷ ಅನುಗ್ರಹದಿಂದ ಅದು ಬರಲಿಕ್ಕೆ ಸಾಧ್ಯ. ಅಂತಹ ಒಳ್ಳೆಯ ಕ್ಷೇತ್ರ ಇದಾಗಿದೆ, ರಾಘವೇಂದ್ರ ತೀರ್ಥರ ಕ್ಷೇತ್ರ ಇದಾಗಿದೆ. ಇಲ್ಲಿ ನಾವು ಬಂದು ಪ್ರಾರ್ಥನೆ ಮಾಡಿದರೆ ಖಂಡಿತವಾಗಿ ಇನ್ನು ಕೇಳಿದ್ದಾಗ್ತದೆ. ಯಾಕೆ ಅಂದರೆ ರಾಘವೇಂದ್ರ ತೀರ್ಥರ ಸನ್ನಿಧಾನ ಒಳ್ಳೆಯ ಇಲ್ಲಿ ಮುಂದೆ ಈ ವಟಾರದಲ್ಲೆಲ್ಲ ಶ್ರೇಷ್ಠ ಬ್ರಾಹ್ಮಣ್ಯ ಉಳಿಸಿಕೊಳ್ಳುವಂಥ ವ್ಯಕ್ತಿಗಳು ಪ್ರಾಯಶಃ ಇಲ್ಲಿ ಬಂತು ಅಂತಾದರೆ ಆಗ ಇನ್ನಷ್ಟು ಅವರೆಲ್ಲರ ಜಪ ತಪ ಅನುಷ್ಠಾನದಿಂದ ಒಳ್ಳೆಯ ಕ್ಷೇತ್ರಾಭಿವೃದ್ಧಿ ಅದೆಲ್ಲ ಆಗ್ತದೆ. ಇಲ್ಲಿರುವ ಜನರಿಗೂ ಕೂಡ ಒಳ್ಳೆಯ ಅನುಗ್ರಹ ಪ್ರಾಪ್ತಿ ಆಗ್ತದೆ. ಸಂಜೆ ಪ್ರಖ್ಯಾತ ಗಾಯಕರಾದ ಪಂಡಿತ್ ನಾಗರಾಜ್ ಹವಲ್ದಾರ್ ಅವರಿಂದ ಗಾಯನ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ, ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮನೇ ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮನೇ ಸೌಭಾಗ್ಯದ 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 ಲಕ್ಷ್ಮೀ ಬಾರಮ್ಮ. ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಿಕ್ಕುತ ಗೆಜ್ಜೆಯ ಕಾಲ್ಗಳ ದನಿಯ ತೋರುತ್ತಾ, ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಿಕ್ಕುತ ಗೆಜ್ಜೆಯ ಕಾಲ್ಗಳ ದನಿಯ ತೋರುತ್ತಾ, ಸಜ್ಜನ ಸಾಧು ಪೂಜೆಯ ವೇಳೆಗೆ, ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮನೇ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮನೇ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮನೇ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಏಪ್ರಿಲ್ 25 ಸೋಮವಾರ 7ನೇ ದಿನ ಶ್ರೀಪಾದರಾಜ ಮಠಾಧೀಶರಾದ ಶ್ರೀ ಕೇಶವನಿಧಿ ತೀರ್ಥ ಶ್ರೀಪಾದಂಗಳವರಿಂದ ಸಂಸ್ಥಾನ ಪೂಜೆ ನೆರವೇರಿತು. ಸಂಜೆ ನಾಡಿನ ಪ್ರಖ್ಯಾತ ನೃತ್ಯ ಕಲಾವಿದೆ ವಿದುಷಿ ಶ್ರೀಮತಿ ಕೃಪಾ ಫಡ್ಕೆಯವರಿಂದ ನೃತ್ಯ ರೂಪಕ ಏರ್ಪಾಡಾಗಿತ್ತು. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿರ ನ್ಯಾರಮ್ಮ, ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿರ ನ್ಯಾರಮ್ಮ, ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿನ ನ್ಯಾರಮ್ಮ, ಕಮ್ಮಗೊಲ್ಲನ ಬೈರಿ ಸುತನಾದ ಸೊಂಡಿಲ ಹೆಮ್ಮೆಯ ಗಣನಾಥ
ಜ್ಞಾರಮ್ಮ ನಿಮ್ಮೊಳಗಿರ ಜ್ಞಾರಮ್ಮ ನಿಮ್ಮೊಳಗಿರ ಜ್ಞಾರಮ್ಮ. ಏಪ್ರಿಲ್ 26 ಮಂಗಳವಾರ 8ನೇ ದಿನ ಶ್ರೀ ಕಾಣಿಯೂರು ಮಠಾಧೀಶರಾದ ಶ್ರೀ ವಿದ್ಯಾವಲ್ಲಭ ತೀರ್ಥ ಶ್ರೀಪಾದಂಗಳವರಿಂದ ಸಂಸ್ಥಾನ ಪೂಜೆ ನೆರವೇರಿತು. ನಾಗೇಂದ್ರ ಅವರು ಒಂದು ರೀತಿಯಿಂದ ಇವತ್ತು ಸಂಪತ್ತನ್ನು ಸಮಾಜಕ್ಕೆ ಕೊಡ್ತಾ ಇದ್ದಾರೆ. ಅವರ ಬಗ್ಗೆ ನಾವು ಬಹಳ ಕೇಳಿದ್ದೆವು. ವಿಶೇಷವಾಗಿ ಅವರು ನಾನಾ ತರಹವಾದ ಸೇವೆಯನ್ನು ಮಾಡ್ತಾ ಇದ್ದಾರೆ ಎಂಬ ವಿಚಾರವನ್ನು ನಾವು ಕೇಳಿದ್ದೆವು. ವಿಶೇಷವಾಗಿ ಈ ರಾಘವೇಂದ್ರ ಮಠ, ಕಲ್ಪವೃಕ್ಷ ರಾಘವೇಂದ್ರ ಮಠ ಕಟ್ಟಿಸಿದ್ದಾರೆ ಎಂಬ ವಿಚಾರ ನಮಗೆ ಬಂತು. ಅದು ಹೇಗಿದೆ ಎಂಬುವ ಕಲ್ಪನೆ ನಮಗಿರಲಿಲ್ಲ. ಆದರೆ ಇವತ್ತು ಬಂದ ಮೇಲೆ ನಾನು ಗಾಡಿಯಿಂದ ಇಳಬೇಕಾದ್ರೆ ಮತ್ತೊಂದು ಮಂತ್ರಾಲಯಕ್ಕೆ ಬಂದನೋ ಎಂಬುವ ಸಂಶಯ ನಮಗೆ ಬಂದು ಬಿಡ್ತು. ಅಂತಹ ವಿಶೇಷವಾದ ಒಂದು ರೀತಿಯಲ್ಲಿ ನಮ್ಮ ರಾಘವೇಂದ್ರ ಮಠವನ್ನು ನಮ್ಮ ನಾಗೇಂದ್ರ ಅವರು ಕಟ್ಟಿಸಿದ್ದಾರೆ. ನಮಗೆ ರಾಘವೇಂದ್ರ ಸ್ವಾಮಿಗಳ ದರ್ಶನ ಆಗಬೇಕು, ಶ್ರೀನಿವಾಸ ದೇವರ ದರ್ಶನವೂ ಆಗಬೇಕು. ನಾವು ಒಂದು ರೀತಿಯಲ್ಲಿ ಇಲ್ಲಿ ಬಂದು ಬಿಟ್ಟರೆ ನಮಗೆ ಎರಡೂ ದರ್ಶನವಾಗುತ್ತೆ ಅಂತ ಅರ್ಥ. ಒಂದು ಶ್ರೀನಿವಾಸ ದೇವರು, ರಾಘವೇಂದ್ರ ಸ್ವಾಮಿಗಳು. ಇಲ್ಲೇ ಮೇಲೆ ಶ್ರೀನಿವಾಸ ದೇವರಿದ್ದಾರೆ, ಕೆಳಗೆ ರಾಘವೇಂದ್ರ ಸ್ವಾಮಿಗಳಿದ್ದಾರೆ. ಹೀಗೆ ಶ್ರೀನಿವಾಸ ದೇವರ, ರಾಘವೇಂದ್ರ ಸ್ವಾಮಿಗಳ ದರ್ಶನ ಮಾಡತಕ್ಕಂತಹ ಒಂದು ಯೋಗ ಸಿಗಬೇಕಾದ್ರೆ ನಾವು ಶ್ರೀನಿವಾಸ ತಿರುಪತಿಗೆ ಹೋಗಬೇಕು. ಖಂಡಿತ ಹೋಗ್ಲಿಕ್ಕೆ ಆಗದೇ ಇದ್ರೆ ನೇರವಾಗಿ ಮೈಸೂರಿನ ಈ ಪ್ರಾಂತಕ್ಕೆ ಬಂದು ಬಿಟ್ಟರೆ ನಿರ್ಮಾಣ ನಗರದಲ್ಲಿ ರಾಘವೇಂದ್ರ ಸ್ವಾಮಿಗಳ ವೃಂದಾವನ ನಿರ್ಮಾಣವಾಗಿದೆ. ಶ್ರೀನಿವಾಸ ದೇವರು ಬಂದು ಬಿಟ್ಟಿದ್ದಾರೆ. ಒಂದು ವಿಶೇಷವಾಗಿರ್ತಕ್ಕಂತಹ ಒಂದು ಕಾರ್ಯ ನಮ್ಮ ನಾಗೇಂದ್ರ ಅವರು ಮಾಡಿದ್ದಾರೆ. ಸಂಜೆ ಪ್ರಖ್ಯಾತ ಯಕ್ಷಗಾನ ಕಲಾವಿದರಾದ ಶ್ರೀ ಗೋಪಾಲಕೃಷ್ಣ ಭಟ್ ಮತ್ತು ತಂಡದವರಿಂದ ಯಕ್ಷಗಾನ ಪ್ರದರ್ಶನ ನಡೆಯಿತು. ಏಪ್ರಿಲ್ 30 ಶನಿವಾರ ಕೊನೆಯ ದಿನ. ತಂಬಿಹಳ್ಳಿ ಮಠಾಧೀಶರಾದ ಶ್ರೀ ವಿದ್ಯಾಸಾಗರ ಮಾಧವ ತೀರ್ಥ ಶ್ರೀಪಾದಂಗಳವರಿಂದ ಸಂಸ್ಥಾನ ಪೂಜೆ ನೆರವೇರಿತು. ಶ್ರೀ ಸುತ್ತೂರು ಮಠದ ಪೀಠಾಧಿಪತಿಗಳಾದ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು ಮಠಕ್ಕೆ ಆಗಮಿಸಿ ರಾಯರ ಅನುಗ್ರಹಕ್ಕೆ ಪಾತ್ರರಾದರು. ಯಾವುದೇ ಒಂದು ಮನುಷ್ಯಂಗೆ ಯಾವ್ದಾದ್ರು ದಾನ ಧರ್ಮ ಮಾಡುವ ಅನ್ನುವಂಥ ಸನ್ನಿವೇಶದಲ್ಲಿ
ಕೈ ಬರುವಂಥದ್ದು ಬಹಳ ವಿರಳ. ಎಷ್ಟು ಎಷ್ಟಲ್ಲಿದೆಯೋ ಮನ್ಸಿನ ಕೈಗೆ ಬರುವವರೆಗೆ ಬಹಳಷ್ಟು ಕಡಿಮೆ ಆಗೋಗುತ್ತೆ. ಆದರೆ ಕೈಗಿಂತ ಮನಸ್ಸು ದೊಡ್ಡದು, ಮನಸ್ಸಿಗಿಂತನೂ ಆ ಕಾರ್ಯಕ್ಷೇತ್ರವನ್ನು ದೊಡ್ಡದು ಅಂತ ತೋರಿಸ್ಕೊಟ್ಟಂಥವ್ರು ನಾಗೇಂದ್ರ ಮತ್ತು ಗುರುಪ್ರಸಾದ್ ರವರು. ಕರ್ನಾಟಕದಲ್ಲಿ ಅನೇಕ ರಿಯಲ್ ಎಸ್ಟೇಟ್ ಮಾಡೋ ಉದ್ಯಮಗಳು ಇದ್ದಾರೆ. ಆದರೆ ಇವರಂಥ ಉದ್ಯಮ ನಾನು ಖಂಡಿತ ನೋಡಿಲ್ಲ. ಇವರು ಸೇವಾ ಮನೋಭಾವನೆ, ಧಾರ್ಮಿಕ ಭಾವನೆ ಯಾರೂ ಇಲ್ಲ ಅಂತ ಇಷ್ಟೊಂದು ವಿತಿನ್ ಭಾಳ ವರ್ಷ ಆಗಿಲ್ಲ, 10 ವರ್ಷ 10 ವರ್ಷ ಹಿಂಚೆ ನಾನು ನೋಡಿರೋದು ಅಷ್ಟೇ. ಇಷ್ಟೊಂದು ಕೋಟ್ಯಾಂತರ ರೂಪಾಯಿ ಸ್ವಂತ ದುಡ್ಡನ್ನ ಖರ್ಚು ಮಾಡ್ಕೊಂಡು ಮಾಡಿರೋದು ನಾನು ಇದೇ ಪ್ರಥಮ ಅಂತ ತಿಳ್ಕೊಂಡಿದ್ದೀನಿ. ಲೇಔಟ್ ಒಂದೇ ಮಾಡಿ ಹಣ ಸಂಪಾದನೆ ಮಾಡಿ ಸುಮ್ಮನೆ ಕೂರಲಿಲ್ಲ. ಜೊತೆಗೆ ಈ ನಮ್ಮ ಸುತ್ತಮುತ್ತಲ ಹಳ್ಳಿಗಳ ಎಲ್ಲ ನಾಗರಿಕರಿಗೂ ಹಾಗೂ ಇಲ್ಲಿ ಸುತ್ತಮುತ್ತ ಕೆಲಸ ಮಾಡುವ ಕಾರ್ಮಿಕರುಗಳೆಲ್ಲರಿಗೂ ಪ್ರತಿದಿನ ದಾಸೋಹ, ನಿತ್ಯ ದಾಸೋಹ. ತತ್ಪದಂ ದರ್ಶಿತಂ ಏನ ತಸ್ಮೈ ಶ್ರೀ ಗುರವೇ ನಮಃ. ನಾಗೇಂದ್ರ ಅವರು ಮತ್ತು ಗುರುಪ್ರಸಾದ್ ಅವರು ನಿರ್ಮಾಣ್ ಪ್ರಮೋಟರ್ಸ್ ಹೆಸರಿನಲ್ಲಿ ಮೈಸೂರಿನ ಅನೇಕ ಭಾಗಗಳಲ್ಲಿ ನಿವೇಶನಗಳನ್ನು ಒದಗಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬಹುಶಃ ಮೈಸೂರಿನಲ್ಲಿ ನೂರಾರು ಇಂತಹ ಬಡಾವಣೆಗಳು ವೈಯಕ್ತಿಕವಾದಂತಹ ಪ್ರಮೋಟರ್ಸಿಂದ ನಡೆದಿದೆ. ಬಹುಶಃ ನಮ್ಮ ಗಮನಕ್ಕೆ ಬಂದ ಹಾಗೆ ರಾಜೀವ್ ಅವರು ಹೇಳಬೇಕು, ಇಂಥ ಹೊಸ ಬಡಾವಣೆಯಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ದೇವಸ್ಥಾನ ಕಟ್ಟಿರತಕ್ಕಂತಹ ಬಡಾವಣೆ ಇದೆ ಮೊದಲೇನೋ ಅಂತಂದರೆ ಅದು ಅತಿಶಯೋಕ್ತಿ ಏನೋ ಅಲ್ಲ ಅಂತ ಅನಿಸುತ್ತೆ. ಸಾಮಾನ್ಯವಾಗಿ ಡೆವಲಪರ್ಸ್ ಅಂತಂದರೆ ನಿವೇಶನ ಕೊಡೋದು, ದುಡ್ಡು ಸಂಪಾದನೆ ಮಾಡೋದು, ಶ್ರೀಮಂತರಾಗೋದು ಅಂತನ್ನುವಂಥ ಭಾವನೆ ಇದೆ. ಆದರೆ ಇಲ್ಲಿ ನಾಗೇಂದ್ರ ಅವರು ಮತ್ತು ಗುರುಪ್ರಸಾದ್ ಅವರು ಇಲ್ಲಿ ಭಕ್ತಿಯನ್ನು ಸಮರ್ಪಣೆ ಮಾಡಿ ಭಗವಂತನ ಕೃಪೆಯನ್ನು ಸಂಪಾದಿಸುವಂತಹ ಕೆಲಸವನ್ನು ಈ ರಾಘವೇಂದ್ರ ಮಠವನ್ನು ಮಾಡುವ ಮೂಲಕವಾಗಿ ಒಂದು ಹೊಸ ಆಯಾಮವನ್ನು ಹೊಸ ಬಡಾವಣೆಗಳಿಗೆ ಮಾರ್ಗಸೂಚಿಯಾಗಿ ನೀಡಿದ್ದಾರೆ ಅಂತ ಅನ್ನೋದು ವ್ಯಕ್ತವಾಗುತ್ತೆ. ಅವರು ನಮ್ಮನ್ನು ಬಂದು ಆಹ್ವಾನಿಸಿದಾಗ, ಅವರು ಲೋಕಪ್ನವರು, ಭೂಷಣ್ ಅವರೆಲ್ಲ ಬಂದು ಆಹ್ವಾನಿಸಿದಾಗ ನಾವು ಅಂದ್ಕೊಂಡಿದ್ವಿ ಎಲ್ಲ ಒಂದು ಸಣ್ಣ ಗುಡಿ ಕಟ್ಟಿರ್ತಾರೆ, ಅದ್ರ ಉದ್ಘಾಟನೆ ಕರೀತಾರೆ, ಹಾಗೆ ಎಲ್ಲ ಸ್ವಾಮೀಜಿಗಳನ್ನ ಬರಮಾಡ್ತಾ ಇದ್ದಾರೆ ಅಂತೇಳಿ. ಆದರೆ ನಾವು ಬರ್ತಾ ರಸ್ತೆನೆಲ್ಲ ನೋಡಿದ್ವಿ, ಇದು ಕಟ್ಟಡ ಎಷ್ಟು ದೊಡ್ಡದಾಗಿ ಕಾಣ್ತಾ ಇತ್ತು. ನಮಗೆ ಅದು ದೇವಸ್ಥಾನ ಅಂತ ಮಠ ಅಂತ ಅನ್ನಿಸ್ಲಿಲ್ಲ, ಆಗ ಬೇರೆ ಏನೋ ಕಟ್ಟಡ ಇರಬೇಕು ಅಂತ. ಆಮೇಲೆ ಇಲ್ಲಿ ಬಂದು ನೋಡಿದ್ಮೇಲೆ ನಮ್ಮ ಊಹೆಗೂ ಮೀರಿ ತುಂಬ ಅದ್ಭುತವಾದ ರೀತಿಯಲ್ಲಿ ರಾಘವೇಂದ್ರ ಸ್ವಾಮಿ ಮಠವನ್ನು ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. ಆ ಬೃಂದಾವನವನ್ನು ತುಂಬ ಸೊಗಸಾಗಿ ಭಕ್ತಿ ಭಾವನೆ ಮೂಡುವಂತಹ ರೀತಿಯಲ್ಲಿ ಅದನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಮೂಲದೇವರು, ಹನುಮಂತ ಇತ್ಯಾದಿ ಎಲ್ಲ ಪರಿವಾರ ದೇವತೆಗಳಿಗೂ ಕೂಡ ಅಲ್ಲಿ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಮತ್ತು ದೇವರ ದರ್ಶನಕ್ಕೆ ಬಂದಂಥವ್ರಿಗೆ ರಾಘವೇಂದ್ರ ಸ್ವಾಮಿಗಳ ಪವಾಡದ ಮಹಿಮೆಗಳನ್ನು ಅರ್ಥ ಮಾಡಿಕೊಳ್ಳುವಂತಹ ಸೊಗಸಾದಂತಹ ಚಿತ್ರಗಳನ್ನು ಕೂಡ ಬರೆಸಿ ಅಲ್ಲಿ ಇಟ್ಟಿದ್ದಾರೆ. ಒಬ್ಬರು ಒಂದು ದೇವರ ದರ್ಶನ ಮಾಡುವಾಗ, ಗುರುಗಳ ದರ್ಶನ ಮಾಡುವಾಗ ಆ ಗುರುಗಳ ಒಂದು ಸಾಮರ್ಥ್ಯದ ಶಕ್ತಿಯ ಅರಿವನ್ನು ಉಂಟು ಮಾಡಿಕೊಂಡ್ರೆ ಭಕ್ತಿಯ ಪರಾಕಾಷ್ಠತೆ ಇನ್ನೂ ಉನ್ನತೋನ್ನತವಾಗಿ ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಆ ಚಿತ್ರಗಳನ್ನು ಗಮನಿಸಿದವರು ರಾಘವೇಂದ್ರ ಸ್ವಾಮಿಗಳ ಮತ್ತು ಇತರ ಒಂದು ಪವಾಡದ ಸಂಗತಿಗಳನ್ನು ಅರ್ಥ ಮಾಡಿಕೊಂಡು ತನ್ಮೂಲಕವಾಗಿ ಭಗವಂತನಿಗೆ ತಮ್ಮ ಭಕ್ತಿಯನ್ನು ಸಮರ್ಪಣೆ ಮಾಡಲಿಕ್ಕೆ ಹೆಚ್ಚು ಸದಾವಕಾಶವನ್ನು ಕಲ್ಪಿಸಿದೆ. ಆ ಚಿತ್ರಗಳನ್ನು ನೋಡಿದ್ರೆ ನಿಮಗೆ ಅನಿಸುತ್ತೆ ಅದು ಬರೆದಿರೋ ಚಿತ್ರಗಳು ಅಥವಾ ವ್ಯಕ್ತಿಗಳನ್ನೇ ನಿಜವಾಗಿ ಕೂರಿಸಿ ತೆಗೆದಿರೋ ಚಿತ್ರಗಳು ಅಂತನ್ನುವಷ್ಟು ಭ್ರಮೆಯನ್ನು ಉಂಟು ಮಾಡುವ ರೀತಿಯಲ್ಲಿ ಸೊಗಸಾಗಿ ಭಾಳ ಸುಂದರವಾಗಿ ಚಿತ್ರಗಳನ್ನು ಮೂಡಿಸಿದ್ದಾರೆ. ಮತ್ತು ಮೊದಲನೇ ಅಂತಸ್ತಿನಲ್ಲಿ ಇಲ್ಲಿ ಶ್ರೀನಿವಾಸನ ದರ್ಶನಕ್ಕೂ ಅವಕಾಶ ಕೊಟ್ಟಿದ್ದಾರೆ. ರಾಘವೇಂದ್ರ ಸ್ವಾಮಿಗಳ ದರ್ಶನ ಮಾಡಬೇಕಾದ್ರೆ ಮಂತ್ರಾಲಯಕ್ಕೆ ಹೋಗಬೇಕು, ಶ್ರೀನಿವಾಸನ ದರ್ಶನ ಮಾಡೋಕ್ಕೆ ತಿರುಪತಿ ಬೆಟ್ಟಕ್ಕೆ ಹೋಗಬೇಕು. ಆದರೆ ನಿರ್ಮಾಣ್ ಪ್ರಮೋಟರ್ಸ್ನ ಕಲ್ಪವೃಕ್ಷ ಕ್ಷೇತ್ರಕ್ಕೆ ಬಂದರೆ ರಾಘವೇಂದ್ರ ಸ್ವಾಮಿ ದರ್ಶನ ಆಗುತ್ತೆ, ಶ್ರೀನಿವಾಸನ ದರ್ಶನ ಆಗುತ್ತೆ. ಎರಡೂ ದರ್ಶನ ಒಟ್ಟಿಗೆ ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಇರುವಂಥ ಕ್ಷೇತ್ರ ಈ ಕಲ್ಪವೃಕ್ಷ ರಾಘವೇಂದ್ರ ಸ್ವಾಮಿ ಮಠ ಆಗಿದೆ ಅಂತಕ್ಕಂತಹದ್ದು
ಎಲ್ರಿಗೂ ಮನವರಿಕೆ ಆಗುವಂತಹ ಸಂಗತಿಯಾಗಿದೆ. ಇಲ್ಲಿ ರಾಘವೇಂದ್ರ ಮಠದಲ್ಲಿ ಬಂದಂತಹ ಯತಿಗಳು ಇಲ್ಲಿ ವಾಸ್ತವ್ಯ ಮಾಡಿ ಪೂಜೆ ಮಾಡಿ ಬಂದಂತಹ ಭಕ್ತಾದಿಗಳಿಗೆ ಅನುಗ್ರಹಿಸುವಂತಹ ಅವ್ರ ವಿಶೇಷ ಅವರ ಪೂಜೆಗಳಿಗೆ ಬೇಕಾದಂತಹ ಸಕಲ ಸೌಲಭ್ಯಗಳನ್ನು ಕೂಡ ಒದಗಿಸುವ ಮೂಲಕವಾಗಿ ಇಲ್ಲಿ ಕುಳಿತಂತಹ ದೇವರು ನಡೆದಾಡುವಂತಹ ದೇವರುಗಳ ಎರಡೂ ದರ್ಶನವನ್ನು ಏಕಕಾಲದಲ್ಲಿ ಮಾಡಲಿಕ್ಕೆ ಕೂಡ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಹೀಗಾಗಿ ಈ ಒಂದು ನಿರ್ಮಾಣ ನಗರ ಮೈಸೂರಿನ ಒಂದು ಪ್ರತಿಷ್ಠಿತ ಬಡಾವಣೆಯಾಗಿ ಬೆಳೆಯೋದರಲ್ಲಿ ಸಂದೇಹ ಇಲ್ಲ. ಮತ್ತು ಈ ಸುತ್ತಮುತ್ತ ಈಗೇನು ಬಡಾವಣೆಗಳು ಬರ್ತಾ ಇದೆ, ಎಲ್ಲ ಬಡಾವಣೆಗಳಿಗೆ ಜನರಿಗೆ ಭಕ್ತಿ ಸಮರ್ಪಣೆ ಮಾಡಲಿಕ್ಕೆ, ದೇವರ ದರ್ಶನ ಮಾಡಲಿಕ್ಕೆ ಇದೊಂದು ಸದಾವಕಾಶವನ್ನು ಕಲ್ಪಿಸಿಕೊಟ್ಟು ಒಂದು ಉಪಕಾರವನ್ನು ನಾಗೇಂದ್ರ ಅವರು, ಗುರುಪ್ರಸಾದ್ ಅವರು ಮಾಡಿಕೊಟ್ಟಿದ್ದಾರೆ. ಮತ್ತು ಇಲ್ಲಿ ನಿರೂಪಣೆ ಮಾಡ್ತಾ ಮತ್ತು ರಾಜೀವ್ ಅವರು, ನಾಗಭೂಷಣ್ ಅವರು, ಲೋಕಪ್ಪ ಅವರು ಹೇಳಿದಾಗೆ ಇಲ್ಲಿ ಎಷ್ಟೋ ದಿವಸಗಳಿಂದ, ಸುಮಾರು ವರ್ಷಗಳಿಂದ ಇಲ್ಲಿ ಸುತ್ತಮುತ್ತಲ ಹಳ್ಳಿಯವರು ಮಧ್ಯಾಹ್ನಕ್ಕೆ ಅವ್ರಿಗೆಲ್ಲ ದಾಸೋಹದ ಪ್ರಸಾದದ ವ್ಯವಸ್ಥೆ ಮಾಡಿದ್ದಾರೆ. ಅವರೆಲ್ಲ ಭೂಷಣ್ ಅವರು, ರಾಜೀವ್ ಅವರು ಹೇಳಿದಾಗೆ ಅಲ್ಲಿ ಕೆಲಸ ಮಾಡ್ತಾರೆ, ಮಧ್ಯಾಹ್ನ ಇಲ್ಲಿ ಊಟಕ್ಕೆ ಬರ್ತಾರೆ. ಕೆಲಸ ಅಲ್ಲಿ, ಊಟ ಇಲ್ಲಿ ಅನ್ನೋ ರೀತಿಯಲ್ಲಿ ಇವ್ರು ಹೇಳ್ತಾಯಿದ್ರು. ಹಳ್ಳಿಗಳಿಂದ ಜನ ಮಧ್ಯಾಹ್ನ ಆಟೋಗಳ ಗೂಡ್ಸ್ ಆಟೋ ಮಾಡಿಕೊಂಡು ಬಾಡಿಗೆ ಕೊಟ್ಟು ಊಟ ಮಾಡಿಕೊಂಡು ಇಲ್ಲಿ ಬಂದು ಹೋಗ್ತಾರೆ. ಯಾಕೆಂದರೆ ಇಲ್ಲಿ ಊಟ ಮಾಡಿದ್ರೆ ತೃಪ್ತಿ ಆಗುತ್ತೆ ಅಂತೇಳಿ ಅಂತಹ ಒಂದು ಒಳ್ಳೆಯ ಸದ್ಭಾವನೆಯಿಂದ ಕೆಲಸವನ್ನು ಪ್ರಾರಂಭಿಸಿದ್ದಾರೆ. ಇವತ್ತು ಮಕ್ಕಳಿಗೆ ಉಚಿತವಾಗಿ ನೋಟ್ ಪುಸ್ತಕಗಳನ್ನು ನೀಡೋದು ಮತ್ತು ಅರ್ಹರಾದಂಥವ್ರಿಗೆ ವೀಲ್ ಚೇರನ್ನು ನೀಡುವ ಮುಖಾಂತರವಾಗಿ ಬಹುಶಃ ರಾಘವೇಂದ್ರ ಸ್ವಾಮಿಗಳು ಏನೋ ಒಂದು ಸಾಮಾಜಿಕ ಸೇವಾ ಕಾರ್ಯಗಳನ್ನು ಪ್ರಾರಂಭಿಸಿದ್ರು. ಆ ಮಠದ ಸ್ಥಾಪನೆಯ ಸಂದರ್ಭದಲ್ಲಿ ಅವರ ಆಶಯಗಳಿಗೆ ತಮ್ಮಗಾಗೆ, ಅವರ ಆಶೀರ್ವಾದಕ್ಕೆ ಪೂರಕವಾಗಿ ಅಂತಹ ಸಾಮಾಜಿಕ ಸೇವೆಗಳಲ್ಲೂ ಕೂಡ ನಿರ್ಮಾಣ ನಗರದ ಮೂಲಕವಾಗಿ ತೊಡಗಿಸ್ಕೊಂಡಿರ್ತಕ್ಕಂತಹದ್ದು ತುಂಬ ಸಂತೋಷದ ಸಂಗತಿ ಹಾಗೆ ಅಂತನ್ನುವಂಥ ಮಾತನ್ನು ಹೇಳಿ, ಈ ಕ್ಷೇತ್ರ ಒಂದು ಪವಿತ್ರ ಕ್ಷೇತ್ರವಾಗಿ ಬೆಳೀಲಿ, ಬಂದಂಥ ಜನರಿಗೆ ಮಾನಸಿಕವಾದಂತಹ ಶಾಂತಿ ನೆಮ್ಮದಿಯನ್ನು ನೀಡುವಂತಹ ಕೇಂದ್ರವಾಗಿ ಬೆಳೆಯಲಿ, ತನ್ಮೂಲಕ ಜನರು ಸುಖದಿಂದ, ಸಂತೋಷದಿಂದ, ನೆಮ್ಮದಿಯಿಂದ ಬದುಕುವಂತಹ ಒಂದು ಸನ್ನಿವೇಶಕ್ಕೆ ಇದು ಅವಕಾಶವನ್ನು ಕಲ್ಪಿಸಿಕೊಡಲಿ ಹಾಗೆ ಅಂತ ನಮ್ಮ ಮಾತನ್ನು ಹೇಳಿ, ನಾಗೇಂದ್ರ ಅವರಿಗೆ, ಗುರುಪ್ರಸಾದ್ ಅವರಿಗೆ ಮತ್ತು ಅವರೆಲ್ಲ ಕುಟುಂಬದ ಸದಸ್ಯರು ಮತ್ತು ಎಲ್ಲ ಪದಾಧಿಕಾರಿಗಳಿಗೆ ಭಗವಂತನ ಕೃಪೆ ಸದಾಕಾಲ ಇರಲಿ ಅಂತ ಹಾರೈಸಿ ಈ 4 ಮಾತನ್ನು ಮುಗಿಸ್ತೇನೆ. ಸಂಜೆ ಶ್ರೀ ಶ್ರೀನಿವಾಸ ದೇವರ ಕಲ್ಯಾಣ ಮಹೋತ್ಸವವನ್ನು ಶ್ರೀಮಠದ ಆವರಣದಲ್ಲಿ ವಿಜೃಂಭಣೆಯಿಂದ ಆಯೋಜಿಸಲಾಯಿತು. ಸೌಭಾಗ್ಯವತಿಯರು ರಮಣಗೆ ಮುದದೇಡ
ಆಪ್ತ ಸಖಿಯರು ದಿವ್ಯಾಭರಣಗಳಿಂದ ಅಲಂಕರಿಸುತ್ತಿರುವರು. ಬಾಬಾ ವೆಂಕಟಾಚಲ ವಿಹಾರ, ಬಾಬಾ ವೆಂಕಟಾಚಲ ವಿಹಾರ, ಬಾಬಾ ಅನೇಕಾವತಾರ, ಬಾಬಾ ಅನೇಕಾವತಾರ, ಅಕ್ಷಯವಂತ ಸುಖಾಂಬರವಾಸ, ಅಕ್ಷಯವಂತ ಸುಖಾಂಬರವಾಸಾಧ್ಯಕ್ಷ ಪ್ರತ್ಯಕ್ಷಾದಿ ದೈವ, ಅಕ್ಷತ ನಾರೇರ ತೀಕ್ಷಣದಲ್ಲಿ ತಂದ, ಅಕ್ಷತ ನಾರೇರ ತೀಕ್ಷಣದಲ್ಲಿ ತಂದ ಅಕ್ಷರ ಪುರುಷ ಗೋವಿಂದ, ಅಕ್ಷರ ಪುರುಷ ಗೋವಿಂದ. ಚಿತ್ತದೊಲ್ಲಭನಮ ವಿಜಯ ವಿಠಲರೆಯ ಎತ್ತ ನೋಡಲು ನಿನಗೆ ಸರಿಯೇ, ಚಿತ್ತದೊಲ್ಲಭನಮ ವಿಜಯ ವಿಠಲರೆಯ ಎತ್ತ ನೋಡಲು ನಿನಗೆ ಸರಿಯೇ. ಅತ್ತಿತ್ತ ಪೋಗದೆ ಸಾಗಿ ಬರುವುದು, ಅತ್ತಿತ್ತ ಪೋಗದೆ ಸಾಗಿ ಬರುವುದೆನ್ನೆತ್ತಲು ವೆಂಕಟ ದೊರೆಯೇ. ಬಾಬಾ ಭಕುತರ ಹೃದಯ ಮಂದಿರ, ಬಾಬಾ ಜಗದೋದ್ಧಾರ, ಬಾಬಾ ವೆಂಕಟಾಚಲ ವಿಹಾರ, ಬಾಬಾ ಅನೇಕಾವತಾರ, ಬಾಬಾ ಅನೇಕಾವತಾರ, ಬಾಬಾ ಭಕುತರ ಹೃದಯ ಮಂದಿರ, ಬಾಬಾ ಜಗದೋದ್ಧಾರ, ಬಾಬಾ ಜಗದೋದ್ಧಾರ, ಬಾಬಾ ಜಗದೋದ್ಧಾರ, ಬಾಬಾ ಜಗದೋದ್ಧಾರ. ಜಯ ಕೊಲ್ಹಾಪುರ ನಿಲಯೇ ಭಜದಿಷ್ಟೇತರ ವಿಲಯೇ, ತವ ಪಾದೋ ಹೃದಿ ಕಲಯೇ ರತ್ನರಚಿತ ವಲಯೇ, ರತ್ನರಚಿತ ವಲಯೇ. ಜಯ ಜಯ ಸಾಗರ ಜಾತೆ ಗುರು ಕರುಣಾಮಯಿ ಭೀತೆ, ಜಗದಂಬಾ ವಿದಯತೆ ಜೀವತಿ ತವ ಪೋತೆ, ಜೀವತಿ ತವ ಪೋತೆ. ಭವ್ಯಾದ ಲಕ್ಷ್ಮೀ ವಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ವಾರಮ್ಮ. ಕಟ್ಟಿದಂಟು ಹಾಕಿದ ಚಿತ್ರವು ಪರಮೇಷ್ಠಿ ರುದ್ರಾಯನ ಸ್ತೋತ್ರವು ಕಟ್ಟಿಗಂಟು ಹಾಕಿದ ಚಿತ್ರವು ಪರಮಿಷ್ಠಿ ರುದ್ರಾಯರ ಸ್ತೋತ್ರವು. ತಾನು ಅಷ್ಟು ಕೇಳುತ್ತ ಸಂತುಷ್ಟ ಮನಸ್ಸಿನಿಂದ, ಅಷ್ಟು ಕೇಳುತ್ತ ಸಂತುಷ್ಟ ಮನಸ್ಸಿನಿಂದ ಕಟ್ಟಿದ್ದ ಮಂಗಳ ಅಷ್ಟದ ಕುಮಿ ಪತಿ ತೋಷದಿ ರಾಮಾದ್ಯದಿ, ಅಷ್ಟದ ಕುಮಿ ಪತಿ ತೋಷದಿ ತನ್ನ ಇಷ್ಟ ಸುಜನರ ಮಾದ್ಯದಿ. ನಾದ ಕೊಟ್ಟ ಕನ್ಯಾ ಮಣಿಕಂಠದಿ ಏರ್ಗೊಳವಾಡ ವೆಂಕಟರಮಣ ಗೋವಿಂದ, ಆಪದ್ಬಾಂಧವ ಅನಾಥ ರಕ್ಷಕ ಗೋವಿಂದ, ಇಂದಿರಾರಮಣ ಗೋವಿಂದ, ಆಂಜನೇಯ ಗೋವಿಂದ, ಲಕ್ಷ್ಮೀ ರಮಣ ಗೋವಿಂದ, ಹರೇ ಶ್ರೀನಿವಾಸ ಗೋವಿಂದ. ಮೇ 8 ಮತ್ತು 9 ಅಕ್ಷಯ ತೃತೀಯ. ಮೇ 8ರಂದು ಕಲ್ಪವೃಕ್ಷ ಕ್ಷೇತ್ರ ಶ್ರೀ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಆಗಮಿಸಿದ
ಉತ್ತರಾದಿ ಮಠದ ಪೀಠಾಧಿಪತಿಗಳಾದ ಶ್ರೀ ಸತ್ಯಾತ್ಮ ತೀರ್ಥರನ್ನು ಭವ್ಯ ಮೆರವಣಿಗೆಯೊಂದಿಗೆ ಬರಮಾಡಿಕೊಳ್ಳಲಾಯಿತು. मयि स्थितो मनकेषु स्वतन्त्रो व्याप्तवान् हरिः स विष्णुश्चास्वतन्त्रं मां स्वेच्छया वर्तयत्यजः स्वात्मनस्तस्य पूजास्तु मनोवाक्कायवृत्तयः पमितावायि कर्तारं देश्यं च हरिं स्मरे धर्मविज्ञानवैराग्यपरमैश्वर्यशालिनः आनन्दतीर्थभगवत्पादान् वन्दे निरन्तरम् आनन्दतीर्थोपदिष्टो निधिर्नारायणत्वयः प्रदर्शितो येन सम्यक् जयतीर्थं तमश्री गुरुवादिध्वान्तरमये वैष्णवेन्दीवरेन्द्रे श्रीराघवेन्द्रगुरवे नमोऽस्तुदयाकवे सत्याभिज्ञकलात्रोत्थान् पञ्चाशद्वर्षपूजकां सत्यप्रमोदतीर्थार्यां नौमि न्यायसुधारतान्. ಬಹಳ ಸ್ವಲ್ಪ ಸಮಯದಲ್ಲಿ 10 ತಿಂಗಳಿನಲ್ಲಿ ಈ ಒಂದು ಕಾರ್ಯಕ್ರಮ ಇಷ್ಟು ಅದ್ಭುತವಾದ ರೀತಿಯಲ್ಲಿ ನಡೆದದ್ದು ಅಂದರೆ ಇದು ದಶಪ್ರಮತಿಗಳು. ಶ್ರೀಮದಾಚಾರ್ಯರಿಗೆ ದಶಪ್ರಮತಿಗಳು ಅಂದರೆ ಹೆಸರು. ಪರಿಪೂರ್ಣ ಜ್ಞಾನ ಇರುವ ಆ ದಶಪ್ರಮತಿಗಳ ಅನುಗ್ರಹ, ದಶಪ್ರಮತಿಗಳ ಒಂದು ಶಾಸ್ತ್ರ ಪಾಠ ಪ್ರವಚನ, ವಿದ್ವಾಂಸರ ವಿಶೇಷವಾದಂತಹ ಪಾಠ ಪ್ರವಚನಗಳು, ಮಾನ ಸರ್ಕಾರ ಸನ್ಮಾನಗಳು ಇಲ್ಲಿ ನಡೆಯಬೇಕು ಅನ್ನೋದಕ್ಕೆ ಶ್ರೀಮದ್ ಆಚಾರ್ಯರೇ ಅನುಗ್ರಹ ಮಾಡಿ 10 ತಿಂಗಳಲ್ಲಿ ಇದನ್ನು ಪರಿಪೂರ್ಣ ಮಾಡಿಸಿ ವಿಶೇಷವಾಗಿ ಇಲ್ಲಿ ಸನ್ನಿಧಾನವನ್ನು ಒಂದು ಕೊಟ್ಟಿದ್ದಾರೆ. ನಮ್ಮ ನಾಗೇಂದ್ರ ಅವರಿಗೆ ಎಷ್ಟು ಕಾಯಕ ಸೇವೆಯನ್ನು ಮಾಡಿದರೂ ತೃಪ್ತಿ ಇಲ್ಲ, ಇನ್ನೂ ವಿಶೇಷವಾಗಿ ಮಾಡಬೇಕು. ಹೆಚ್ಚು ಇಷ್ಟೊತ್ತ ಹೇಳಿದ ಹಾಗೆ ನಿರಂತರವಾಗಿ ಅನೇಕ ಜನರಿಗೆ ಇಲ್ಲಿ ಅನ್ನದಾನ, ಸಾವಿರಾರು ಜನರಿಗೆ ನಿತ್ಯದಲ್ಲಿ ಅನ್ನದಾನ ಹಾಗೂ ಈ ವಿದ್ವಾಂಸರಿಂದ ಪಾಠ ಪ್ರವಚನಗಳು, ಜ್ಞಾನದಾನ, ಎಲ್ಲ ದಾನಗಳು ನಿರಂತರವಾಗಿ ಅವರಿಂದ ನಡೆದರೆ ಇನ್ನೂ ವಿಶೇಷವಾಗಿ ನಡೆಯಲಿ. ರಾಮದೇವರ ಮೂಲರಾಮದೇವ ಪೀಠರಾಮ ವೇದವ್ಯಾಸದೇವರ ಮುಖ್ಯ ಪ್ರಾಣದೇವರ ರಾಘವೇಂದ್ರ ಸ್ವಾಮಿಯವರ ನಮ್ಮ ಗುರುಗಳ ವಿಶೇಷ ಅನುಗ್ರಹ ಅವರ ಮೇಲೆ ಆಗಲಿ ಎಂದು ಪ್ರಾರ್ಥನೆಯನ್ನು ಮಾಡಿದ್ದೇವೆ. ಇದೇ ರೀತಿ ಈ ರಾಘವೇಂದ್ರ ಸ್ವಾಮಿಗಳವರ ಸೇವೆಯನ್ನು ಹೇಗೆ ಮಾಡಿಸಿದ್ದಾರೋ ಹಾಗೇನೆ ವಿಶೇಷವಾಗಿ ಅವರಲ್ಲಿ ಅಂತರ್ಯಾಮಿಯಾಗಿದ್ದು ಅರಿವಾಯ ಗುರುಗಳು ಸತ್ತ ಸಂಕಲ್ಪಕರ್ತರ, ಸತ್ತ ಸಂಕಲ್ಪರ ಹಾಗೂ ಅಲ್ಲಿ ಸ್ನೇಹಿತರಾದ ಮುಖ್ಯ ಪ್ರಾಣದೇವರ ರಾಮದೇವರ ಸೇವೆಯನ್ನು ಅವರಿಂದ ವಿಶೇಷವಾಗಿ ತೆಗೆದುಕೊಳ್ಳಲಿ. ಅವರಿಗೆ ವಿಶೇಷವಾಗಿ ಅವರಿಗೆ ಅವರ ಅಣ್ಣಂದಿರು, ಅವರ ಕುಟುಂಬದವರು, ಎಲ್ಲ ಅವರ ಜೊತೆಗೆ ಇರುವ ಗುರುಪ್ರಸಾದಗಳು, ಅವರ ಎಲ್ಲ ಪರಿವಾರದವರಿಗೂ ಕೂಡ ಆಯುರಾರೋಗ್ಯಗಳನ್ನು ಕೊಟ್ಟು ವಿಶೇಷವಾಗಿ ದೇವರ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ. ಮೇ 9 ಅಕ್ಷಯ ತೃತೀಯದ ಪವಿತ್ರ ದಿನದಂದು ಉತ್ತರಾದಿ ಮಠದ ಪೀಠಾಧಿಪತಿಗಳಾದ ಶ್ರೀ ಸತ್ಯಾತ್ಮ ತೀರ್ಥರು ಶ್ರೀಮಠಕ್ಕೆ ಆಗಮಿಸಿ ಸಂಸ್ಥಾನ ಪೂಜೆಯನ್ನು ನೆರವೇರಿಸಿದರು. ಗುರುದೇವ ಪಾದಕ್ಕೆ ಭಕ್ತಿ ಭಾವದ ಹೂವ ತರುತ್ತಿರುವೆ, ಎದೆಯೆಂಬ ಗುಡಿಯಲ್ಲಿ ನೀನು ಕೃಪೆಯಲ್ಲಿ ನಿಂತು ಸಲಹಿರುವೆ. ಗುರುದೇವ ಪಾದಕ್ಕೆ ಭಕ್ತಿ ಭಾವದ ಹೂವ ತರುತ್ತೆ. ಅಕ್ಷಯ ತೃತೀಯದ ಪವಿತ್ರ ದಿನದಂದು ರಾಯರಿಗೆ ಗಂಧಲೇಪನ ಸೇವೆ ನೆರವೇರಿತು. ನಾಗೇಂದ್ರ ಅವರು ಬಹಳ ಶ್ರದ್ಧೆಯಿಂದ, ಅತ್ಯಂತ ಭಕ್ತಿಯಿಂದ, ಎಷ್ಟು ಸದ್ಬ್ರಾಹ್ಮಣರಿಗೆ, ವಿದ್ವಾಂಸರಿಗೆ ಕೊಟ್ಟರೂ ಕೂಡ ಕಡಿಮೆ ಎನ್ನುವ ಭಾವನೆಯಿಂದ ವಿಶೇಷವಾಗಿ ಮೇಲಿಂದ ಮೇಲೆ ಬ್ರಾಹ್ಮಣರ, ವಿದ್ವಾಂಸರ ಸತ್ಕಾರವನ್ನು ಮಾಡುತ್ತಾರೆ. ಅದು ಅವರೆಲ್ಲರ ಹಿರಿಯರ ಪುಣ್ಯ, ತಂದೆ ತಾಯಿ, ಅವರ ತಾತ, ಅವರೆಲ್ಲರ ಪುಣ್ಯ ಹಾಗೂ ಇವರ ಜನ್ಮಾಂತರದಲ್ಲಿ ಸಂಪಾದನೆ ಮಾಡಿದ ಒಂದು ಪುಣ್ಯದ ಫಲವಾಗಿ ಇನ್ನೂ ಮಹಾಪುಣ್ಯವನ್ನು ಗಳಿಸುವಂತಹ ಒಂದು ಸುಯೋಗ ಅವರಿಗೆ ದೊರಕಿದೆ. ಇಷ್ಟೆಲ್ಲ ಜನ ವಿದ್ವಾಂಸರ ಅಧಿಷ್ಠಾನದಲ್ಲಿರುವ ವೇದವ್ಯಾಸ ರೂಪಿಯಾದ ಭಗವಂತ, ಶ್ರೀಮದ್ ಆಚಾರ್ಯರು, ಟೀಕಾಕೃತ್ಪಾದರು ಹಾಗೂ ಎಲ್ಲ ಯತಿಗಳು, ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳವರೆಲ್ಲ ಸಂತೋಷಪಟ್ಟು ಅವರ ಮೇಲೆ ಅನುಗ್ರಹ ಮಾಡಿ ಇನ್ನೂ ವಿಶೇಷವಾಗಿ ಅವರಿಗೆ ಇಂತಹ ಸತ್ಕಾರ್ಯಗಳನ್ನು ಮಾಡುವ ಸುಯೋಗ ಬರಲಿ, ಜ್ಞಾನ ಭಕ್ತಿ ವೈರಾಗ್ಯಗಳು ಬರಲಿ. ಅವರ ವಂಶ ಪರಂಪರೆಯಲ್ಲಿಯೂ ಕೂಡ ಹೀಗೇನೆ ಧರ್ಮಜ್ಞಾನಗಳ ಅಭಿವೃದ್ಧಿಯಾಗಲಿ ಎಂಬುದಾಗಿ ವಿಶೇಷವಾಗಿ ಆ ಎಲ್ಲ ಅಧಿಷ್ಠಾನಗಳಲ್ಲಿ ಅಂತರ್ಯಾಮಿಯಾದ ಭಗವಂತ ಅನುಗ್ರಹಿಸಲಿ ಎಂಬುದಾಗಿ ದೇವರಲ್ಲಿ ವಿಶೇಷವಾಗಿ ಪ್ರಾರ್ಥನೆ ಮಾಡುತ್ತೇವೆ. ಅವರ ಜೊತೆಗೆ ಅವರ ಮನೆಯವರು, ಮಕ್ಕಳು, ಅವರ ಅಣ್ಣ, ಕುಟುಂಬದವರು ಹಾಗೂ ಅವರ ಜೊತೆಗಿರುವ ಗುರುಪ್ರಸಾದವರು
ಮಹಾಯೋಗಿಗಳಿಗೂ ಕೂಡ ವಿಶೇಷವಾಗಿ ದೇವರು ಆಯುರಾರೋಗ್ಯಾದಿಗಳನ್ನು ಕೊಟ್ಟು ಜ್ಞಾನಭಕ್ತಿ ವೈರಾಗ್ಯಗಳನ್ನು ಕೊಡಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡಿ. ಜೂನ್ 6 ಸೋಮವಾರ ಮಂಡಲ ಪೂಜೆ. ಶ್ರೀ ಸುಷಮೀಂದ್ರ ತೀರ್ಥ ಶ್ರೀಪಾದಂಗಳವರ ಕರಕಮಲ ಸಂಜಾತ ಶ್ರೀ ಸುವಿದ್ಯೇಂದ್ರ ತೀರ್ಥ ಶ್ರೀಪಾದಂಗಳವರು ಮಂಡಲ ಪೂಜೆಯನ್ನು ವೈಭವದಿಂದ ನೆರವೇರಿಸಿ ಅನುಗ್ರಹಿಸಿದರು. ಪರಮದಯಾಳುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಈ ಕಲ್ಪವೃಕ್ಷ ಕ್ಷೇತ್ರಕ್ಕೆ ಇಲ್ಲಿ ಬಂದು ನೆಲೆಸಿದ್ದಾರೆ. ನಾಗೇಂದ್ರ ಅವರು ಅದ್ಭುತವಾದ ಇದನ್ನು ನಾನು ಯೋಚನೆ ಮಾಡಿದೆ, ಇದು ಎಷ್ಟು ವರ್ಷ ಹಿಡಿದಿದೆಯೋ ಈ ಬಿಲ್ಡಿಂಗ್ ಕಟ್ಟಲಿಕ್ಕೆ ಅಂತ. ಕೇವಲ 10 ತಿಂಗಳಲ್ಲಿ ಇಂಥ ಒಂದು ಅದ್ಭುತವಾದ ಭವನವನ್ನು ಮಾಡಿಸ್ಕೊಂಡು ಒಳ್ಳೆ ತಪೋವನದಂತೆ ಇದೆ. ಆ ರಾಘವೇಂದ್ರ ಸ್ವಾಮಿಗಳು ಅವರಿದ್ದಲ್ಲೆಲ್ಲ ಸಿಟಿ ನಗರವೇ, ಅವರಿದ್ದಲ್ಲೆಲ್ಲ ಆದ್ದರಿಂದ ಸ್ವಲ್ಪ ಶಾಂತವಾಗಿ ಒಂದು ರೂಪದಿಂದ ಆದರೂ ಹೋಗಿ ತಪಸ್ಸು ಮಾಡಿಕೊಂಡು ಕೆಲವು ದಿವಸದ ಮಟ್ಟಿಗೆ ಆದರೂ ಶಾಂತವಾಗಿರೋಣ. ಯಾಕೆಂದರೆ ಇಲ್ಲಿ ಶಾಂತವಾಗಿರ್ಲಿಕ್ಕೆ ಬಿಡಲ್ಲ, ಮತ್ತೆ ಇದು ಬೆಳೀತದೆ, ಅವ್ರು ಹೋದಲ್ಲೆಲ್ಲ ಬೆಳೀತದೆ. ಆದ್ದರಿಂದ ಸ್ವಲ್ಪ ದಿವಸ ಶಾಂತವಾಗಿರೋಣ ಅಂತ ರಾಘವೇಂದ್ರ ಸ್ವಾಮಿಗಳು ಅವರಿಗೆ ಒಲಿದು ಬಂದ ಹಾಗಿದೆ. ನಾಗೇಂದ್ರ ಅವರಿಗೆ ಒಲಿದು ಬಂದ ಹಾಗೆ. ರಾಘವೇಂದ್ರ ಸ್ವಾಮಿಗಳ ಬೃಂದಾವನ ಸ್ಥಾಪನೆ ಆಗಬೇಕಾದ್ರೆ ಆ ಸ್ಥಳದಲ್ಲಿ ಏನೋ ಮಹತ್ವ ಇಲ್ಲದೆ ಇದ್ದರೆ ಆಗೋದು. ಮಹತ್ವ ಇಲ್ಲಿರ್ತಾರೆ. ಮಂತ್ರಾಲಯದಲ್ಲಿ ರಾಘವೇಂದ್ರ ಸ್ವಾಮಿಗಳು ಬೃಂದಾವನ ಸ್ಥರಾದರು ಅಂತಂದರೆ ಯಾಕೆ ಅಲ್ಲಿ ಪ್ರಹ್ಲಾದರಾಜರು ಯಜ್ಞ ಮಾಡಿದಂಥ ಸ್ಥಳ. ಅಂಥವರು ಬಂದು ನೆನೆಸಬೇಕಾಗಿದ್ದರೆ ಅವ್ರಿಗೇನಾದರೂ ಒಂದು ಹಿನ್ನೆಲೆ ಇಲ್ಲದೆ ಆಗೋದಿಲ್ಲ. ಆದ್ದರಿಂದ ಈ ಸ್ಥಳದಲ್ಲಿ ಯಾವ ಯುಗದಲ್ಲಿ ಏನು ಯಜ್ಞ ನಡೆದಿತ್ತೋ, ಏನೋ ಅದ್ಭುತವಾದ ಜ್ಞಾನಯಜ್ಞಾದಿಗಳು ನಡೆದಿತ್ತೋ ಅಂಥ ಒಂದು ದಿವ್ಯವಾದ ಸ್ಥಳ ಅಂತ ಭಾವಿಸಿ ಅವರು ಹೆಜ್ಜೆ ಇಡಬೇಕಾದ್ರೆ ರಾಘವೇಂದ್ರ ಸ್ವಾಮಿಗಳು ವಿಚಾರ ಮಾಡಿ. ಆದ್ದರಿಂದ ಇಂಥಲ್ಲಿ ಬಂದು ನೆಲೆಸಿದ್ದಾರೆ ಅಂದರೆ ಈ ಸ್ಥಳದ ದಿವ್ಯ ಮಹತ್ವ ಏನಿದೆಯೋ ಇಲ್ಲಿ ಬಹಳ ಬೇಗ ಒಲಿದು ಬಂದಿದ್ದಾರೆ ಅಂತಂದರೆ ಅವರು ನಾಗೇಂದ್ರ ಅವರು ಕೂಡ ಯಾವ ಜನ್ಮದಲ್ಲಿ ರಾಘವೇಂದ್ರ ಸ್ವಾಮಿಗಳು ಹಿಂದಿನ ಜನ್ಮದಲ್ಲಿ ಏನು ಸೇವೆ ಮಾಡಿದ್ರೋ, ಕಾಲಿಗೆ ನೀರು ಹಾಕಿದ್ರೋ, ಪಾದ ಕೊಡದಿದ್ರೋ, ಏನು ಯಾವ ರೀತಿ ಸೇವೆ ಮಾಡಿದ್ರೋ ಹೇಳಲಿಕ್ಕೆ ಬರೋದಿಲ್ಲ. ಇಲ್ಲದಿದ್ದರೆ ಅಂಥ ಭಾಗ್ಯ ಬರೋದಿಲ್ಲ. ಸರಿಗಮ ಪದ ನಿಸ ವೀಣೆಯ ಸ್ವರದಲ್ಲಿ ಮೀಟಿದೆ ಭಕ್ತಿಯ ನವರಾಗ. ಸರಿಗಮ ಪದ ನಿಸ ವೀಣೆಯ ಸ್ವರ. ಒಟ್ಟಾರೆಯಾಗಿ ಹೇಳುವುದಾದರೆ ಕಲ್ಪವೃಕ್ಷ ಕ್ಷೇತ್ರ ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ಭವ್ಯ ಪ್ರತಿಷ್ಠಾಪನಾ ಮಹೋತ್ಸವವು ನಾಡಿನ ವಿವಿಧ ಭಾಗಗಳಿಂದ ಆಗಮಿಸಿದ್ದ ಸಹಸ್ರಾರು ಸಂಖ್ಯೆಯ ಭಕ್ತಾದಿಗಳಿಗೆ ರಾಯರ ಅನುಗ್ರಹಕ್ಕೆ ಪಾತ್ರರಾಗುವ ಸುಸಂದರ್ಭವನ್ನು ಒದಗಿಸಿಕೊಟ್ಟಿತು. ಪ್ರಾಣದೇವರು ಹಾಗೂ ಶ್ರೀ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು ಕಲ್ಪವೃಕ್ಷ ಕ್ಷೇತ್ರಕ್ಕೆ ಬಂದು ನೆಲೆಸಿದ ಈ ಸುಸಂದರ್ಭ ಎಲ್ಲರ ಮನದಲ್ಲಿ ಅವಿಸ್ಮರಣೀಯವಾಯಿತು.